ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ದೇವರ ವಾಕ್ಯಗಳನ್ನು ಉದಯದಲ್ಲಿ ಆಲಿಸಿ ಆ ವಾಕ್ಯವನ್ನೇ ನಂಬಿ ಆ ವಾಕ್ಯವನ್ನೇ ಹಿಡಿದುಕೊಂಡು ದಿನವನ್ನು ಆರಂಭಿಸುವುದು ಎಷ್ಟೋ ಆಶೀರ್ವಾದ. ಈ ದಿನದಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ರೋಮರ್ ಬರೆದ ಪತ್ರಿಕೆ 5ನೇ ಅಧ್ಯಾಯದ 3ನೇ ವಚನದಲ್ಲಿ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಪ್ರಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿ ಇರುವಾಗ ಉಪದ್ರವಗಳು, ಸಂಕಟಗಳು, ಕಷ್ಟಗಳು ಇದೆಲ್ಲವೂ ಕೂಡ ಸಹಜ, ಹೌದಲ್ಲವ? ಆಗಿರುವಾಗ ನಾವು ಏನು ಮಾಡಬೇಕು, ಆ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ನಾವು ಗಮನಿಸುವುದಾದರೆ ವಚನ ಹೇಳ್ತಾ ಇದೆ, ಅಂದು ಶಿಷ್ಯಂದ್ರಗಳು, ಸೇವಕರುಗಳು ಎಲ್ಲರೂ ಕೂಡ ಉಪದ್ರವಗಳಲ್ಲಿಯೂ ಕೂಡ ಅವರು ಉಲ್ಲಾಸವಾಗಿದ್ದೇವೆ ಅಂತ ಬರಿತಾ ಇದ್ದಾರೆ. ಹೇಗೆ ಉಲ್ಲಾಸವಾಗಿದ್ರು ಅವರು? ಯಾಕೆಂದ್ರೆ ಅವರಿಗೆ ಉಪದ್ರವಕ್ಕಿಂತ ಕರ್ತನ ಮೇಲೆ ಇದ್ದಂಥ ಸಂಬಂಧ ಮುಖ್ಯವಾಗಿತ್ತು. ನಮಗೂ ಅಷ್ಟೇ, ಪ್ರತಿದಿನವೂ ಈ ಲೋಕದಲ್ಲಿ ಸಂಕಟಗಳುಂಟು, ಕಷ್ಟಗಳುಂಟು. ಹಾದು ಹೋಗುವಾಗ ಎಲ್ಲ ಸಂದರ್ಭಗಳನ್ನು ನಾವು ನೋಡುತ್ತಾ ಹೋಗಬೇಕು. ಆದರೆ ಅದನ್ನು ನೋಡುವಾಗ ನಾವು ಕುಗ್ಗಿ ಹೋಗಬಾರ್ದು. ಏನಪ್ಪ ನನ್ನ ಜೀವಿತ ಹೀಗಿದೆ, ಏನಪ್ಪ ಇಷ್ಟೊಂದು ಸಂಕಟಗಳಿದೆ, ಅಯ್ಯೋ ಒಂದೊಂದು ಕ್ಷಣವೂ ಕೂಡ ನನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ಲದಂತೆ ಆಗ್ತಾ ಇದೆ ಅಲ್ಲ ಅಂತ ಬರೀ ನಮ್ಮ ದೃಷ್ಟಿ ಉಪದ್ರವಗಳ ಮೇಲೆ, ನಮ್ಮ ಎಲ್ಲ ಅಟೆನ್ಷನ್ನು ಬರುತ್ತಿರುವಂಥ ಸಂಕಟಗಳ ಮೇಲೆ ಹಾಕುವುದಕ್ಕಿಂತ ಅದನ್ನು ನೋಡಿ ಒಂದು ಬಾರಿ ದೇವರು ನೋಡಿ ಹೇಳ್ಬೇಕು, ದೇವರೇ ಇದರಲ್ಲಿಯೂ ನಾವು ಉಲ್ಲಾಸವಾಗಿದ್ದೇವೆ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ಇರುವಾಗ ನಮಗೆ ಎಲ್ಲದಕ್ಕಿಂತ ಮೊದಲು ಯಾವುದರ ಮೇಲೆ ನಮ್ಮ ಒಂದು ಅಟೆನ್ಷನ್, ಗಮನ ಇರಬೇಕು ಅಂದರೆ ಕ್ರಿಸ್ತನ ಸಂಬಂಧ, ಯೇಸುವಿನ ಮೇಲಿರುವ ನಂಬಿಕೆ. ಇದ್ಯಾವುದು ಕೂಡ ನಮ್ಮಿಂದ ಕೆಟ್ಟು ಹೋಗಬಾರದು, ತಪ್ಪಿ ಹೋಗಬಾರದು. ಹಾಗಿರುವಾಗ ಹೇಗೆ ಅದನ್ನು ಜಯಿಸುವುದಕ್ಕೆ ಸಾಧ್ಯ ಅಂದರೆ, ಉಪದ್ರವಗಳು ಬರುವಾಗಲೂ, ಸಂಕಟಗಳು ಹೆಚ್ಚಾಗುವಾಗಲೂ, ಚಿಂತೆ ಹೆಚ್ಚಾಗುವಾಗಲೂ ನಾವು ಉಲ್ಲಾಸವಾಗಿರಬೇಕು. ಹೇಗೆ ಉಂಟಾಗ್ತದೆ ಬ್ರದರ್ ಆ ಉಲ್ಲಾಸ? ಮನಸ್ಸಿನಲ್ಲಿ ಎಷ್ಟು ಭಾರ ಇರ್ತದೆ. ನೀವೇನು ಕುಳಿತುಕೊಂಡು ಉಲ್ಲಾಸವಾಗಿರ್ಬೇಕಂತ ಹೇಳ್ತೀರಾ, ಆದರೆ ಆ ಸಂದರ್ಭಗಳಲ್ಲಿ ನಿಂತು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಸಂಕಟವನ್ನು ನಾವು ಅನುಭವಿಸ್ಬೋದು. ಇಲ್ಲ ಪ್ರಿಯ ದೇವಜನರೇ, ನಾವು ಕಳೆದ ದಿನವೇ ವಾಕ್ಯ ಕೇಳಿದ್ವಲ್ಲ, ಆ ಸಂದರ್ಭಗಳಲ್ಲಿ ಒಂದು ಬಾರಿ ನಾವು ಯೇಸುವನ್ನು ಆಲೋಚಿಸುವಾಗ, ಒಂದು ಕ್ಷಣ ಯೇಸುವಿನ ಜೀವನವನ್ನು ನೆನೆಸಿಕೊಳ್ಳುವಾಗ ನಾವು ಉಲ್ಲಾಸವಾಗಿರಬೇಕು. ಯಾಕೆಂದರೆ ಯೇಸುವಿಗೆ ಬಂದಂಥ ಒತ್ತಡಗಳು, ಅವಮಾನಗಳು, ಉಪದ್ರವಗಳು, ಸಂಕಟಗಳು, ಶೋಧನೆಗಳು ಅದೆಲ್ಲವಿದ್ದರೂ ಯೇಸು ತಂದೆಯ ಚಿತ್ತವನ್ನು ನೆರವೇರಿಸುವುದರಲ್ಲಿ ಸಂತೋಷವುಳ್ಳವರಾಗಿದ್ದರು. ಹಾಗೆಯೇ ನಾವು ನಮ್ಮ ಜೀವಿತದಲ್ಲಿ ಎಂತಹ ಉಪದ್ರವಗಳಿರುವುದಾದರೂ ಉಲ್ಲಾಸವಾಗಿ ಇರುವುದಕ್ಕೆ, ಕರ್ತನಲ್ಲಿ ಆನಂದಿಸುವುದಕ್ಕೆ, ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವರಲ್ಲಿ ಸಂತೋಷಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಆಗ ಮಾಡುವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನ ಅನ್ನುವುದು ಯಾವಾಗಲೂ ನಿತ್ಯವೂ ಇರುವಂಥದ್ದಾಗಿರ್ತದೆ. ಹೀಗಿರುವಾಗ ಈ ಮುಂಜಾನೆ ವೇಳೆಯಲ್ಲಿ ದೇವರನ್ನು ನೋಡಿಲ್ಲ, ದೇವರೇ ನನ್ನ ಜೀವಿತದಲ್ಲಿ ಎಷ್ಟೇ ಉಪದ್ರವಗಳು, ಸಂಕಟಗಳು, ಸೋಲುಗಳು, ಕಷ್ಟಗಳು ಅಂಟಿಕೊಂಡಿದ್ರು ನಾನು ನಿನ್ನಲ್ಲಿ ಉಲ್ಲಾಸವಾಗಿ ಇರ್ತೇನೆ, ನಿನ್ನಲ್ಲಿ ಆನಂದಿಸುತ್ತೇನೆ, ನೀನೆಲ್ಲವನ್ನೂ ನೋಡಿಕೋ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದಕ್ಕಾಗಿ ವಂದನೆ. ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ ಅನ್ನುವ ವಾಕ್ಯವನ್ನು ನಮ್ಮೊಟ್ಟಿಗೆ ಮಾತನಾಡಿ ಇವತ್ತು ಎಷ್ಟೋ ಹೃದಯಗಳನ್ನು ನೀವು ಬಲಪಡಿಸಿದ್ದೀರಾ ಅಂತ ನಾವು ನಂಬುತ್ತೇವೆ. ಅಪ್ಪ, ಅವರ ಜೀವಿತಗಳನ್ನು ಆಶೀರ್ವದಿಸಿರಿ. ಅಪ್ಪ, ಕಷ್ಟ ಸಂಕಟಗಳು ಹೆಚ್ಚಾಗುವಾಗಲೂ ನಾವು ನಿನ್ನಲ್ಲಿ ಆನಂದಿಸಿ ನಿನ್ನಲ್ಲಿ ಸಂತೋಷಿಸುತ್ತೇವೆ. ಅಪ್ಪ, ನೀನೇ ಅಪ್ಪ ನಮ್ಮ ಸಂಕಟಗಳನ್ನು ಅಳಿಸಿಬಿಡು, ನಮ್ಮ ಕಣ್ಣೀರನ್ನು ಒರೆಸು ಕರ್ತನೆ. ಅಪ್ಪ, ನಿನ್ನಲ್ಲಿ ನಾವು ಉಲ್ಲಾಸವಾಗಿರುವಾಗ ಎಲ್ಲ ಕಾರ್ಯಗಳನ್ನು ನೀನು ವಹಿಸಿಕೊಂಡು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸ್ರಿ. ಈ ದಿನ ಒಂದು ಆಶೀರ್ವಾದವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.